ಆಕಾಶವಾಣಿ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾವತಿ ಚೈತ್ರ ಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಈಗ 4ನೆಯ ಸಂಧಿಯ ಪದ್ಯಗಳ ವಾಚನ ಶ್ರೀ ಎಚ್ ಎಲ್ ಶ್ರೀಕಂಠ ಅವರಿಂದ, ವ್ಯಾಖ್ಯಾನ ಶ್ರೀ ಎಚ್ ಎಸ್ ಗೋಪಾಲ್ ಅವರಿಂದ. ಜಗದೊಳ್ ಈ ತುರಂಗಮವೇ ಪೊಸತೆಂದು ವರವಾಜಿಯಂ ನಿಟ್ಟಿಸುವ ಭೀಮಸೇನನ ಪದ ಸರೋಜಯುಗಳ ಕೆರಗಿ ಮೇಘನಾದಂ ನೀವು ನೋಳ್ಪುದು ಎನ್ನಧಟನೀಗ ವಾಜಿಯಂ ತಗೆನೆನುತ ಅಲ್ಲಿಂ ತಳರ್ದು ಮಾಯಾಜಾಲಮಂ ಬೀಸಿದಂ ನಭೋ ಮಂಡಲಕ್ಕೆ ಆ ಜನಪನ ಅಶ್ವರಕ್ಷಯ ಬಲಂ ಕಂಗೆಡಲ್ ಭೂಪ ಕೇಳದ್ಭುತವನು ಮೂರು ಲೋಕಗಳಲ್ಲಿ ಎಲ್ಲಿಯೂ ಇಂತಹ ಕುದುರೆ ಇಲ್ಲ, ಇದು ನೂತನವಾದದ್ದು ಎಂದು ಅದನ್ನ ಹಿಗ್ಗಿನಿಂದ ಸಂಭ್ರಮದಿಂದ ಭೀಮ ನೋಡುತ್ತಿದ್ದ. ಆಗ ಘಟೋತ್ಕಜನ ಮಗ ಮೇಘನಾದ ಬಂದು ಭೀಮನಿಗೆ ನಮಸ್ಕರಿಸಿ, ಅಜ್ಜ, ಈಗ ನನ್ನ ಪರಾಕ್ರಮವನ್ನ ನೋಡಿರಿ, ಕ್ಷಣ ಮಾತ್ರದಲ್ಲಿ ಆ ಕುದುರೆಯನ್ನ ತರುತ್ತೇನೆ ಎಂದು ಹೇಳಿ ಮಾಯಾಜಾಲವನ್ನ ಬೀಸಿದ. ಕುದುರೆಯ ರಕ್ಷಣೆಗೆ ಬಂದಿದ್ದ ಸೈನ್ಯವೆಲ್ಲವೂ ಕಂಗೆಟ್ಟಿತು. ಹೇಳ್ತಾ ಇದ್ದಾರೆ ಕಥೆಯನ್ನ ವೈಶಂಪಾಯನರು. ಏನಾಯ್ತು ಕೇಳೋಣವೇ ಜನಮೇಜಯ? ತುರುಗಿತೆತ್ತೆತ್ತಲು ಪ್ರಳಯ ಕಾಲದ ಮೇಘ ಮೆರಗುತ್ತಿವೆ, ಬರಿಯ ಬರಸಿಡಿಲ್ಗಳೆತ್ತೆತ್ತಲು ಕರೆಯುತ್ತಿದೆ, ಬಿರುಗಾಳಿ ಧೂಳನೆತ್ತೆತ್ತಲು ಕತ್ತಲೆಗಳಟ್ಟಣಿಸಿವೆ, ತೆರೆಯಬಾರದು ಕಣ್ಣ ಮರೆದು ಕಂಡರೆಯೇ ಧಿಕ್ಕರಿಯಬಾರದು, ಮಹಾದ್ಭುತಂ ಎತ್ತಣದೋ ಜಗದೆರೆಯನೇ ಬಲ್ಲನು ಎನ್ನುತ್ತಿರ್ದುದು ಆ ಸೈನಿಕಂ ಹೈಡಿಂಬೀಕೃತ ಮಾಯೆಗೆ. ಮೇಘನಾದನು ಬೀಸಿದ ಮಾಯೆಯಿಂದ ಪ್ರಳಯ ಕಾಲದ ಮೋಡಗಳು ಆಕಾಶದಲ್ಲೆಲ್ಲ ಹಬ್ಬಿದವು. ಎಲ್ಲೆಂದರಲ್ಲಿ ಸಿಡಿಲು, ಕಣ್ಣು ತೆರೆಯಲು ಸಾಧ್ಯವಾಗದಂತಹ ಬಿರುಗಾಳಿ, ಧೂಳು, ದಿಕ್ಕು ದೆಸೆ ಒಂದು ಕಾಣುತ್ತಿರಲಿಲ್ಲ. ಇದ್ದಕ್ಕಿದ್ದಂತೆ ಸಂಭವಿಸಿದ ಈ ಮಾಯಾಜಾಲದಿಂದ ಕಂಗೆಟ್ಟ ಸೈನಿಕರಲ್ಲ, ಏನಪ್ಪಾ ಇದು ಮಹಾದ್ಭುತ, ದೇವರೇ ಬಲ್ಲ, ದೇವರೇ ಕಾಪಾಡಬೇಕು ಎಂದು ಕಂಗಾಲಾದರು. ಇದನ್ನು ನೋಡುತ್ತಿದ್ದ ಆಕಾಶದಲ್ಲಿ ಹೋಗುತ್ತಿದ್ದ ಒಬ್ಬ ದೇವತೆ ಇಂದ್ರನ ಬಳಿ ಬಂದು, ಗಗನದೊಳ್ ಸುಳಿಯುತ ಅನಿಮಿಷನ್ ವರ್ವನು ಇವನ ಮಾಯೆಗೆ ಭಯಂಗೊಂಡು ಕಡುವೇಗದಿಂಪೋಗಿ ವಜ್ರಿಗೆ ದೂರಲು ಆತಂ ಚರರ ಕಳುಪಿ ಕೇಳಿಸಿದೊಡೆ, ಈತನಾಂ ಭೀಮಸುತನ ಮಗನು ಅಧ್ವರಕ್ಕೆ ಹಯವನೊಯ್ದಪನೆನು ನೆನಲ್ಕೆ, ಅವಂ ಮಗುಳದಂಪೋಗೆ ಸುರಪತಿಗೆ ಭಿನ್ನೈಸೆ ನಸುನಗುತ ಅವಂ ದೇವರ್ಗಳೊಡಗೂಡಿ ಬಂದನ್
ಅಲ್ಲಿಗೆ ಸಮರಮಂ ನೋಡಲು ಗಗನದಲ್ಲಿ ಸಂಚರಿಸುತ್ತಿದ್ದ ಒಬ್ಬ ದೇವತೆ ಈ ಮಾಯಾಜಾಲವನ್ನ ಕಂಡು ಗಾಬರಿಗೊಂಡು ಇಂದ್ರನಿಗೆ ಹೋಗಿ ಹೇಳಿದ. ಇಂದ್ರ ಒಬ್ಬ ದೂತನನ್ನ ಮೇಘನಾದನ ಬಳಿ ಕಳಿಸಿದ. ಅವನು ಬರೋಣ, ಅವನ ಹತ್ತಿರ ಮೇಘನಾದ, ನಾನು ಘಟೋದ್ಗಜನ ಮಗ, ಧರ್ಮರಾಜನ ಅಶ್ವಮೇಧ ಯಾಗಕ್ಕೆ ಈ ಕುದುರೆಯನ್ನ ಒಯ್ಯುತ್ತೇನೆ ಎಂದು ಹೇಳಿದ್ದನ್ನು ಇಂದ್ರನಿಗೆ ತಿಳಿಸಿದಾಗ ಇಂದ್ರ ಅನೇಕ ದೇವತೆಗಳೊಂದಿಗೆ ಮುಂದೆ ನಡೆಯುವ ಯುದ್ಧವನ್ನ ನೋಡಲು ಬಂದ. ಮಾಯಾಜಾಲ ಬೀಸಿದ ಮೇಘನಾದ ಏನು ಮಾಡಿದ? ಇತ್ತಲಿ ಕುದುರೆಗಾಪಿನ ಭಟರ ಕಣ್ಗೆ ಬಲ್ಗತ್ತಳೆಗಳಂ ಧೂಳ್ಗಳಂ ಕವಿಸಿ ಭೀತಿಯಂ ಬಿತ್ತಿ ನೆಲಕಿಳಿದು ಪಡಿವಾಘೆಯಂ ಪಿಡಿದು ಅರಸು ಮಕ್ಕಳಂ ಬೀಳಹೊಯ್ದು ತತ್ತುರಗಮಂ ಕೊಂಡು ಜಿಗಿದನಾಗಸಕೆ ಸರದತ್ತಣಿಂದಂಚೆ ಬೆಳ್ದಾವರೆಯನ್ ಅಳ್ತಿಯಂ ಕಿತ್ತು ನಭಕ್ಕೇಳ್ವಂತೆ ಮೇಘನಾದಂ ಭೀಮಕರ್ಣಜರ್ ಮೆರಗಾಗಲು. ಕುದುರೆಗಾವಲಿನ ಸೈನಿಕರಿಗೆ ಕತ್ತಲೆ ಕವಿಯುವಂತೆ ಮಾಡಿದ. ಹಾಗೆಯೇ ವಾಘೆಯನ್ನು ಹಿಡಿದ ರಾಜಪುತ್ರರನ್ನ ಹೊಡೆದು ಕೆಡವಿ ಆಕಾಶಕ್ಕೆ ಕುದುರೆಯೊಡನೆ ಮೇಘನಾದ ನೆಗೆದ. ಸರೋವರದಿಂದ ಕಮಲದ ಬಿಳಿಯ ದಂಟನ್ನು ಹಿಡಿದು ಆಕಾಶಕ್ಕೆ ಹಾರುವ ಹಂಸದಂತೆ ಕಾಣಿಸುತ್ತಿದ್ದ ಮೇಘನಾದ ಎನ್ನುತ್ತಾನೆ ಉಪಮಾಲೋಲ ಲಕ್ಷ್ಮೀಶ. ಈ ರೀತಿ ಕುದುರೆಯನ್ನು ಎತ್ತಿಕೊಂಡು ಬರುವ ಮೇಘನಾದನನ್ನ ಕಂಡು ಭೀಮ ವೃಕ್ಷಕೇತು ಇಬ್ಬರೂ ಬೆಕ್ಕಸ ಬೆರಗಾದರು. ಹೇಗೆ ಕಾಣಿಸುತ್ತಿತ್ತು ಕುದುರೆ? ರಾಹು ತುಡುಕಿದ ಚಂದ್ರಮಂಡಲವೋ ಗರುಡನುತ್ಸಾಹದಿಂದೆತ್ತಿಕೊಂಡೈವ ಅಮೃತ ಕಲಶವೋ ಬಲಾಹಕಂ ತಾಳ್ದ ಬೆಳ್ಮಿಂಚಿನೊಬ್ಬುಳಿಯೋ ಹೊಸತೆನೆ ಘಟೋತ್ಕಚತನಯನು ಬಾಹುಬಲದಿಂದ ಎಡದ ಕಕ್ಷದೊಳಿರುಂಕಿದ ಮಹಾಗಯಂ ಗಗನ ಮಾರ್ಗದೊಳೆ ಐದುತಿರೇ ಕುದುರೆಗಾಹಿನ ಚತುರ್ಬಲಂ ಕಂಡು ಬೊಬ್ಬಿರಿದಾರ್ದು ಕಾಳಗಕ್ಕೆ ಮುಂಕೊಂಡುದು. ಮೇಘನಾದನು ತನ್ನ ಎಡಬಗಲಿನಲ್ಲಿ ಅವಿಚಿಕೊಂಡು ಆ ಕುದುರೆಯನ್ನ ಒಯ್ಯುತ್ತಿದ್ದರೆ ಆ ಕುದುರೆ ರಾಹುಗ್ರಸ್ತವಾದ ಚಂದ್ರಮಂಡಲವೋ, ಗರುಡ ಒಯ್ಯುವ ಅಮೃತ ಕಲಶವೋ, ಮೇಘದ ಅಂಚಿನ ಮಿಂಚೋ ಎಂಬಂತೆ ಕಾಣಿಸುತ್ತಿತ್ತು ಎನ್ನುತ್ತಾನೆ ಕವಿ ಲಕ್ಷ್ಮೀಶ. ಇಲ್ಲಿ ರಾಹು, ಗರುಡ, ಮೇಘಗಳು ಕಪ್ಪು, ಚಂದ್ರ, ಚಂದ್ರಮಂಡಲ, ಅಮೃತ ಕಲಶ ಹಾಗೂ ಮಿಂಚು ಇವು ಬಿಳಿ. ಮೇಘನಾದ ಕಪ್ಪು, ಕುದುರೆ ಬಿಳಿ. ಎಷ್ಟು ಸೊಗಸಾಗಿದೆ ಉಪಮಾಲಂಕಾರ! ಕುದುರೆಯನ್ನ ಎತ್ತಿಕೊಂಡು ಹೋದ ಕ್ಷಣ ಮಾತ್ರದಲ್ಲಿ ಈ ಘಟನೆಯಿಂದ ಎಚ್ಚೆತ್ತ ಕಾವಲು ಪಡೆ ಯುದ್ಧಕ್ಕೆ ಸಿದ್ಧವಾಯಿತು. ಅದನ್ನ ಸ್ವಾರಸ್ಯವಾಗಿ ವರ್ಣಿಸುತ್ತಾನೆ ನಮ್ಮ ಕವಿ ಲಕ್ಷ್ಮೀಶ. ಜೋಡಾಗಿ ಪಡುವಡೆ ಸಾಲದೇಳೆಗಯಂ ಜೋಡಿಸುವೆನು ಈ ತುರಗವಂ ತನ್ನ ತೇರ್ಗೆಂದು ಗಾಢದಿಂ ಬಾಂಗೆತ್ತಿ ಕೊಂಡೊಯ್ಯದಿರನು ಅಬ್ಜಸಖನೆಂಬ ಶಂಕೆಯಿಂದೇ
ಕೂಡಿಸಿದ ಮಂದೇಹ ಸೇನೆ ಬಂದೆಂದೆಸಗೆ ಮಾಡಿದುದೋ ಮುತ್ತಿಗೆಯನು ಎನೆ ಮೇಘನಾದನ ವಿಭಾಡಿಸಿ ಚತುರ್ಬಲಂಕವಿಯೇ ಲೆಕ್ಕಿಸದೆ ಅವಂ ಸೈವರಿದನಾಗಸದಳು. ತನ್ನ ರಥಕ್ಕೆ 7 ಕುದುರೆಗಳಿರುವುದರಿಂದ ಇಜ್ಜೋಡಾಗಿದೆ ಎಂದು ಸೂರ್ಯ ಅದನ್ನ ಜೋಡು ಮಾಡುವುದಕ್ಕೆ ಈ ಕುದುರೆಯನ್ನ ಆಕಾಶಕ್ಕೆ ಒಯ್ಯುತ್ತಿರುವುದನ್ನ ಸಹಿಸಲಾರದೆ ಅಷ್ಟದಿಕ್ಪಾಲಕರು 8 ದಿಕ್ಕುಗಳಿಂದ ಮುತ್ತಿದರೋ ಎಂಬಂತೆ ಕುದುರೆ ಕಾವಲಿನ ಭಟರು ಎಲ್ಲ ಕಡೆಯಿಂದ ಮುತ್ತಲು ಅದನ್ನ ಲೆಕ್ಕಿಸದೆ ಮೇಘನಾದ ಆಕಾಶದಲ್ಲಿ ಮುಂದುವರಿದನು. ಆಗ ಅಬ್ಬರಿಸಿದರು ಯೌವನಾಶ್ವನ ಸೈನಿಕರು, ಎಲ್ಲವೋ ಮೇಘನಾದ. ಬಳಿಕ ಬಲಂ ಕಂಡು ಅಭ್ರಮಾರ್ಗದೊಳೆ ಮುಂದೆಳೆಯುತಿಗ ಮೇಘನಾದನಂ ಎಲವೋ ಬರಿಮಾಯಗಳ ನೆಸಗಿ ಮೋಸದಳ್ ತುರಗಮಂ ಕೊಂಡು ಬಾಂದಳ ಅಡರ್ದೊಡೆ ನಿನ್ನ ನುಳುಹುವರೆ ಯವನಾಶ್ವನ ಸುಭಟರು ಅಕಟ ನಿನ್ನಳವನರಿಯದೆ ಬಂದು ಕೆಣಕಿದೆಯಲ ಜೀವದುಳಿವನಾರೈದುಕೊಳ್ಳ್ ಎನ್ನುತ್ತ ಆತನಂ ಮುತ್ತಿಕೊಂಡು ಕವಿದೆಸುತ್ತಿರ್ದುದು. ಏ ಮೇಘನಾದ, ಮಾಯಾಜಾಲವನ್ನು ಹರಡಿ ಕುದುರೆಯನ್ನು ಆಕಾಶಕ್ಕೆತ್ತಿಕೊಂಡು ಹೋದರೆ ನಿನ್ನನ್ನು ಉಳಿಸ್ತೀವೇನೋ? ನಿನ್ನ ಯೋಗ್ಯತೆಯನ್ನರಿಯದೆ ನೀನು ಕೆಟ್ಟು ಹೋದೆ. ಕುದುರೆಯನ್ನ ಬಿಟ್ಟು ನೀನು ಬದುಕುವ ದಾರಿಯನ್ನು ಹುಡುಕಿಕೋ ಎನ್ನುತ್ತಾ ಅವನ ಮೇಲೆ ಬಾಣಗಳ ಮಳೆಯನ್ನೇ ಕರೆದರು ಸೈನಿಕರು. ಆಗ ಮೇಘನಾದ ಹಿಂತಿರುಗಿ ನೋಡಿ ಅಪಹಾಸ್ಯಗೈಯುತ್ತಾ, ಭಲೆ ಭಲೆ, ಪಿಂತಿರುಗಿ ನೋಡಿದಂ ಕಂಡೆನಲ್ಲವೇ ಜೀವಮಂ ತೆಗೆದುಕೊಂಡೈವ ಕಾಲನಂ ಪೆಣನಟ್ಟುವಂತಾಯ್ತಲ ನಿಮ್ಮ ಸಾಹಸಂ ಜಾಗು ಜಾಗೆನುತೆ ಹೈಡಿಂಬಿನಗುತೆ ಸಂತತಂ ಕರೆವ ಕಲ್ಮಳೆಗಳಂ ಸೃಜಿಸಿ ಬಲಮಂ ತವೇ ಪೊರಳ್ಚಿ ಮುಂದೆಳೆಯಲು ಆ ಪುಯ್ಯಲು ಊರಂ ತಾಗೆ ಪೊರಮಟ್ಟುದು ಆ ನೃಪನ ಸೈನ್ಯಂ ಅಕ್ಷೋಹಿಣಿಯ ಗಣನೆಯಿಂದೇ ಭಲೆ ಭಲೆ, ಜೀವವನ್ನು ಅಪಹರಿಸಿಕೊಂಡು ಹೋಗುವ ಯಮನನ್ನ ಹೆಣವು ಬೆನ್ನಟ್ಟಿ ಬಂತಂತೆ. ಹಾಗಾಯಿತು ನಿಮ್ಮ ಸಾಹಸ, ಶಬಾಷ್ ಎನ್ನುತ್ತಾ ಕಲ್ಲುಗಳ ಮಳೆ ಕರೆದ ಮೇಘನಾದ. ಆ ನೋವನ್ನು ತಾಳಲಾರದೆ ಸೈನಿಕರು ಬೊಬ್ಬೆ ಹೊಡೆದುಕೊಂಡರು, ಕೂಗಿಕೊಂಡರು. ಆ ಕೂಗು ಭದ್ರಾವತಿ ನಗರಕ್ಕೆ ಕೇಳಿ ಯೌವನಾಶ್ವನ ಅಕ್ಷೋಹಿಣಿ ಸೇನೆ ಹೊರಟಿತು ಯುದ್ಧಕ್ಕೆ. ಅದು ಹೇಗೆ ಕಾಣಿಸುತ್ತಿತ್ತು? ತನ್ನೊಳಿರ್ದ ಅಮಲ ಹಯರತ್ನಮಂ ಕೊಂಡು ಕಳವಿನ್ನಭಸ್ಥಳ ಕೊಯ್ದನೆಂಬ ಕೊಡುಕೋಬದಿಂ ಬೆನ್ನ ಬಿಡದೆದ್ದು ನಡೆದುದೋ ಗಗನಕ್ಕೆ ಈ ಧರಣಿಯನೆ ಘಟೋತ್ಕಚ ತನುಜನು. ಮುನ್ನ ಮಾಡಿದ ರಜದ ಮಾಯಗೆ ಇಮ್ಮಡಿಸಿ ಪಡಿಯನ್ನೆಗಳ್ಜಿದರೋ ವೈರಿಗಳನೆ
ರಣೋತ್ಸಾಹದಿನ್ನಡೆವ ಚಾತುರಂಗದ ಪದಹತಕ್ಕೆ ಏಳ್ವ ಧೂಳ್ ಮಸಗಿತು ಅಂಬರದಳು. ತನ್ನಲ್ಲಿದ್ದ ಅಶ್ವರತ್ನವನ್ನ ಆಕಾಶ ತೆಗೆದುಕೊಂಡು ಹೋಯಿತು ಎಂದು ಭೂಮಿಯೇ ಬೆನ್ನಟ್ಟಿ ಬಂತೋ ಎಂಬಂತೆ ಮೇಘನಾದನ ಮಾಯೆಗೆ ಇಮ್ಮಡಿ ಮಾಯೆ ಮಾಡಿದರೋ ಎಂಬಂತೆ ಚತುರಂಗ ಸೈನ್ಯದ ತುಳಿತಕ್ಕೆ ಎದ್ದ ಧೂಳು ಆಕಾಶವನ್ನೆಲ್ಲ ಆವರಿಸಿತು. ಆ ಸೈನ್ಯ ಸಮೂಹ ಬರುವಾಗಿನ ಆ ಭಯಂಕರ ಸದ್ದು ಅದು ಹೇಗಿತ್ತು ಕೇಳಿ. ಪಟಹ ನಿಸ್ಸಾಳ ತಮ್ಮಟ ಭೇರಿಗಳ ಸಮುತ್ಕಟನಾದಂ ಉಗ್ರ ಗಜಘಟೆಯ ಘಂಟಾರಮಂ ಚಟುಲವಾಜಿಗಳ ಖುರಪುಟದ ರಭಸಂ ಹರಿವ ಸುಟಿಯ ರಥಚಕ್ರಧ್ವನಿ ಲಟಕಟಿಪ ಸಮರಲಂಪಟರ ಭುಜಗಳ ಹೊಯ್ಲ ಅಧಟರ ಚಾಪಸ್ವನಂ ಪಟುಭಟರ ಬೊಬ್ಬೆ ಯಾರ್ಭಟೆಗಳೊಂದಾಗಿ ಸಂಘಟಿಸಿತು ಈ ಬ್ರಹ್ಮಾಂಡ ಘಟಂ ಇಂದೊಡೆಯದಿರದೆನೇ. ಕೊಂಬು, ಕಹಳೆ, ನಗಾರಿ, ತಮಟೆ, ಭೇರಿ, ಆನೆಗಳಿಗೆ ಕಟ್ಟಿದ ಗಂಟೆಗಳ ಸದ್ದು, ಕುದುರೆಗಳ ಕುರಪುಟ ಧ್ವನಿ, ರಥಗಳ ಚೀತ್ಕೃತಿ, ವೀರರ ಶಂಖಧ್ವನಿ, ಧನುಷ್ಠೇಂಕಾರದ ಸದ್ದು, ಸೈನಿಕರ ಘೋಷ ಎಲ್ಲ ಸೇರಿ ಬ್ರಹ್ಮಾಂಡವೆಂಬ ಮಡಕೆಯೇ ಒಡೆದು ಹೋಗುವುದೋ ಎನ್ನುವಂತಿತ್ತು ಆ ಭಯಂಕರ ಸದ್ದು. ಹಾಗೆ ಮುಂದುವರಿಸುತ್ತಾ ಹೇಳುತ್ತಾನೆ ಕವಿ. ಎತ್ತಿ ಬಗ ಸತ್ತಿಗೆಯ ಮೊತ್ತಂಗಳೆತ್ತಲು ಕತ್ತಲಿಸೆ ಪೊತ್ತ ಮಸವೆತ್ತ ಬಲ್ಗತ್ತಿಗಳ ಕಿತ್ತು ಭಟರೆತ್ತಿ ಜಡೆಯುತ್ತಿರಲ್ಕೆ ಅತ್ತ ಬೆಳಗಿತ್ತುವು ಮತ್ತೆ ಬಲಗೆ ಸುತ್ತಲುಂ ಕೆತ್ತವೊಲ್ ಮತ್ತ ಗಜ ಮೊತ್ತರಿಸಿ ಮುತ್ತಿ ನಡೆಯುತ್ತೆ ಅಲರ ನೊತ್ತಿ ನಿಲ್ಲಿಸುತ್ತಿರಲು ದತ್ತ ಚಮರೋತ್ಥಿತ ಮರುತ್ತತಿಯಳ್ ಉತ್ತಮ ಹಿಮೋತ್ತರಂ ಬಿತ್ತರಿಸಿತು. ಈ ಪದ್ಯದಲ್ಲಿ ಪರಸ್ಪರ ವೈರುಧ್ಯವನ್ನ ತಿಳಿಸುತ್ತಾನೆ ಕವಿ. ತೆರೆದ ಛತ್ರಿಗಳು ಒಂದು ಕಡೆ ಸೇನೆಗೆ ಕತ್ತಲನ್ನ ಉಂಟು ಮಾಡುತ್ತಿದ್ದರೆ, ಭಟರು ಓರೆಯಿಂದ ಕತ್ತಿಗಳನ್ನೆಳೆಯಲು ಅವುಗಳ ಮೇಲೆ ಪ್ರತಿಫಲಿಸಿದ ಬೆಳಕು ಕತ್ತಲನ್ನ ದೂರ ಮಾಡುತ್ತಿತ್ತು. ಮದ್ದಾನೆಗಳ ಹಿಂಡು ಗಾಳಿಯನ್ನು ತಡೆಗಟ್ಟಿದರೆ, ಎತ್ತಿ ಬೀಸಿದ ಚಾಮರಗಳು ಗಾಳಿಯನ್ನು ಹರಡಿ ತಂಪನ್ನ ಉಂಟು ಮಾಡುತ್ತಿದ್ದವು. ಹಾಗೂ ತಡೆಯೊಳಿರ್ದ ಕಿಳ ಮೇಘಂಗಳಂ ಪ್ರಳಯದೊಳ್ ಬಿಡಲು ಗುಡುಗುಡಿಸುತ್ತೆ ನಡೆವಂದದಿಂದೆ ಬೊಬ್ಬಿಡುತ್ತ ಅವಧಿಯಿಲ್ಲ ಅವಧಿಯಿಲ್ಲದೈತರು ತೀರ್ಪ ಯೌವನಾಶ್ವನ ಸೈನ್ಯಮಂ ನೋಡುತ್ತೇ ಎಡಗೈಯ ತುರಗಮಂ ಬಲಿದಳವಡಿಸಿ ತನ್ನ ಕಡುಗಮಂ ಜಡಿದು ಅನಿಬರೆಲ್ಲರಂ ಚಿತ್ತದಲ್ ಕಡೆಗಣಿಸದೆ ಕಲಿಘಟೋತ್ಕಜ ಸುತಂ ನಸುನಗುತೆ ಗಗನದೊಳ್ ಬರುತ್ತಿರ್ದನು. ಕಟ್ಟಿ ಹಾಕಿದ ಪ್ರಳಯ ಕಾಲದ ಮೇಘಗಳನ್ನ ಬಿಟ್ಟಂತೆ ಯೌವನಾಶ್ವನ ಸೈನ್ಯವು ರಭಸದಿಂದ ಬರಲು ಮೇಘನಾದನು ಕುದುರೆಯನ್ನ ಎಡಗೈಯಲ್ಲಿ ಔಚಿಕೊಂಡು ಬಲಗೈಯಲ್ಲಿದ್ದ ಖಡ್ಗದಿಂದ ಆ ಸೈನ್ಯದವರನ್ನ ಹೊಡೆಯುತ್ತಾ ಆಕಾಶದಲ್ಲಿ ವೇಗವಾಗಿ ಬರುತ್ತಿದ್ದ. ಆಗ ಯೌವನಾಶ್ವನ ವೀರ ಸೈನಿಕರು ಆರ್ಭಟಿಸಿದರು. ನಿಲ್ಲ ಮಾದುದೇ ಯೌವನಾಶ್ವನ
ಅಶ್ವಭೂಪತಿಯ ಬಲಂ ಒಳ್ಳೆಗರ ನೂಕು ನೂಕಾವೆಡೆಯೊಳ್ ಆ ಕುದುರೆಗಳ್ಳನಂ ತೋರು ತೋರೆನುತ ನಡೆತಂದು ಹೈಡಿಂಬಿಯಂ ಮುತ್ತಿಕೊಂಡು ಒಳ್ಳಿತೋ ವೀರ ಹಯಚೋರ ಜೀವದೊಳಾಸೆಯುಳ್ಳೊಡೆ ಈ ಕುದುರೆಯಂ ಬಿಟ್ಟು ಸಾಗಲ್ಲದೊಡೆ ಕೊಳ್ಳ ಮಹಾಸ್ತ್ರ ಪ್ರತತಿಯನೆಂದ್ವಂ ಅಂಬರವನಂ ಅಂಬಿನಿಂ ತುಂಬಿಸಿದರೋ ಏನು ಯೌವನಾಶ್ವನ ಬಲ ಜೊಳ್ಳಾಯಿತೆ? ನೀರು ಹಾವಿನಂತೆ ಇರುವ ಹೇಡಿಗಳನ್ನ ನೂಕಿರಿ, ದಬ್ಬಿರಿ, ಆ ಕುದುರೆಗಳ್ಳ ಎಲ್ಲಿದ್ದಾನೆ ತೋರಿಸಿ ಎಂದು ಆರ್ಭಟಿಸುತ್ತಾ ಆ ವೀರ ಸೈನಿಕರು ಹೇಳಿದಂತೆ, ಏ ಕುದುರೆಗಳ್ಳ, ಜೀವದ ಮೇಲೆ ಆಸೆ ಇದ್ದರೆ ಕುದುರೆಯನ್ನ ಬಿಟ್ಟು ಹೋಗು, ಇಲ್ಲವಾದರೆ ಈ ಮಹಾಸ್ತ್ರಗಳ ರುಚಿ ನೋಡು ಎನ್ನುತ್ತಾ ಆಕಾಶವನ್ನ ಬಾಣಗಳಿಂದ ಮುಚ್ಚಿದರು. ಆಗ ಮೇಘನಾದ, ನಿಮ್ಮ ರಾಯನ ಪೊರೆಯ ಪರಿವಾರದೊಳ್ ನೀವೇ ದಿಮ್ಮಿದಿರೋ, ಮತ್ತೆ ಕೆಲರೊಳರು ಕಳವಲ್ಲ. ಹಯಂ ಒಮ್ಮಗದ ಮುಂದೆ ಕೊಂಡೊಯ್ವೆನು, ಆರ್ಪೊಡೆ ಶಕ್ತಿಯಂ ಬಿಡಿಸಿಕೊಳ್ಳಿ ಬರಿದೆ. ಉಮ್ಮಳಿಸಬೇಡ, ನೀವು ಅತಿ ಸಾಹಸಿಗಳಾದೊಡೆ ಒಮ್ಮೆ ಹಮ್ಮೈಸದಿರಿ ಸಾಕೆಂದು ಮೇಘನಾದಂ ಮಹಾಮಾಯಾ ಭಯಂಗಳಂ ಸೃಜಿಸಿದಂ ಮೂಜಗಂ ತಲ್ಲಣಿಸಲೋ. ಓಹೋ, ನಿಮ್ಮ ರಾಜನ ಸೈನ್ಯದಲ್ಲಿ ನೀವೇ ಶೂರರೋ? ಮತ್ತೆ ಬೇರೆ ಯಾರಾದ್ರೂ ಇರುವರೋ? ಅಲ್ಲಪ್ಪ, ನಾನು ನಿಮ್ಮ ಮುಂದೇನೆ ಕುದುರೆಯನ್ನು ಎತ್ಕೊಂಡು ಬಂದಿದ್ದೇನೆ, ನಿಮ್ಮ ಕೈಲಾದ್ರೆ ಬಿಡಿಸ್ಕೊಳ್ಳಿ, ಸುಮ್ಮನೆ ಪೊಳ್ಳು ಮಾತು ಏಕೆ ಆಡ್ತೀರಿ ಎಂದು ಹೇಳುತ್ತಾ ಹೇಳುತ್ತಾ ಮತ್ತೆ ಮಹಾಭಯಂಕರವಾದ ಮಹಾಮಾಯೆಯನ್ನ ಆ ಮೇಘನಾದ ಸೃಷ್ಟಿಸಿದ. 3 ಲೋಕವೂ ನಡುಗಿತು. ಆಮೇಲೇನಾಯಿತು? ಪೊಡೆವ ಸಿಡಿಲ್ ಗರೆವ ಮಳೆ ಜಡಿವ ಕಲ್ಗೊಂಡು ಧೂಳಿಡುವ ಬಿರುಗಾಳಿ ಕಂಗಡಿಪ ಕತ್ತಲೆ ಮೇಲೆ ಕೆಡವ ಗಿರಿತರುಗಳುರೆ ಕಡಿವ ವಿವಿಧಾಯುಧಂ ನಡುವ ಶಸ್ತ್ರಾಸ್ತ್ರಗಳು ಪಿಡಿವ ಪುಲಿ ಕರಡಿ ಬಾಯಿ ಬಿಡುವ ಭೂತಂಗಳು ಅಸುಗುಡಿವ ಪಾವುಗಳು ಅಟ್ಟಿ ಸುಡುವ ಕಾಳ್ಗಿಚ್ಚು ಉಳಿಯ ಗುಡುವವನ ಮಾಯೆಯಂ ತಡೆವರಿಲ್ಲ ಬಲಂ ಪುಡಿ ಒಡೆದುದು ಏವೇಳ್ವೆನು. ಸುರಿಯುವ ಮಳೆ, ಸಿಡಿಲು, ಬೀಳುವ ಗುಂಡು ಕಲ್ಲುಗಳು, ಬಿರುಗಾಳಿ, ಕಂಗೆಡಿಸುವ ಕತ್ತಲು, ಕಡಿಯುವ ಆಯುಧಗಳು, ನೆಟ್ಟುಕೊಳ್ಳುವ ಅಸ್ತ್ರಗಳು, ಹಿಡಿಯುವ ಹುಲಿ ಕರಡಿಗಳು, ಮತ್ತೆ ಬಾಯಿ ಬಿಡುವ ಭೂತಗಳು, ಪ್ರಾಣ ಹೀರುವ ಹಾವುಗಳು, ಹಾಗೆಯೇ ಸುಡುವ ಕಾಡು ಬೆಂಕಿಗಳು ಎಲ್ಲ ಬಲವನ್ನ ಒಂದೂ ಬಿಡದೆ ಸಂಹರಿಸಿದವು. ಸೈನ್ಯವು ಪುಡಿಯಾಯಿತು. ಇಷ್ಟಾದರೂ ಕೆಲವು ಜನ ಮಹಾರಥರು ಮಾಯಯಂ ಪಡೆಯಲ್ಲಮಂ ಕೊಂದು ಹಯಮಂ ವಿಹಾಯಸ ಪಥದೊಳೊಯ್ವ ಹೈಡಿಂಬಿಯಂ ಕಂಡು ಅಜೇಯರಂಬರದ ವಿವರಂಗಳಂ
ಪುಗುವ 8,000 ಮಹಾರಥರನು. ಆ ಯೌವನಾಶ್ವ ನೃಪನಟ್ಟಿದೊಡೆ ನಭದಳ್ ಅಸಹಾಯ ಶೂರನ ಮಾರ್ಗಮಂ ಕಟ್ಟಿ ನಿಲ್ ಖಳಸಾಯದಿರ್ ಬಿಡು ಬಿಡು ತುರಂಗಮಂ ಎನುತೆ ಸೈಗರೆದರು ಅಂಬಿನ ಮಳೆಯನು. ತಮ್ಮ ಸೈನ್ಯವನ್ನ ಧೂಳೀಪಟ ಮಾಡಿ ಆಕಾಶದಲ್ಲಿ ಮುನ್ನುಗ್ಗುತ್ತಿದ್ದ ಮೇಘನಾದನನ್ನ ಆಕಾಶ ಯುದ್ಧದಲ್ಲಿ ನಿಷ್ಣಾತರಾಗಿರ್ತಕ್ಕಂತಹ 8,000 ಮಹಾರಥರು ಅವನನ್ನ ತಡೆದು, ಏ ರಕ್ಕಸ, ಕುದುರೆಯನ್ನ ಬಿಡು, ಅನ್ಯಾಯದಿಂದ ಸಾಯಬೇಡ ಎಂದು ಗಾರ್ಜಿಸಿ ದಿವ್ಯವಾಗಿರ್ತಕ್ಕಂತಹ ಮಳೆಯನ್ನೇ ಕರೆದು ಬಿಟ್ರಂತೆ. ಬಾಣಗಳ ಮಳೆಯನ್ನ ಕರೆದರು. ಆಗ ಮೇಘನಾದ, ವೀರಹುದೋ ಜಗಕ್ಕೆ ನೀವಲ ಸ್ವಾಮಿ ಹಿತಕಾರಿಗಳ್ ತಲೆಯಾಸೆಯಿಲ್ಲೆನುತ ಹೈಡಿಂಬಿ ತೋರಗದೆಯಿಂದ ಅವರ ತೇರ್ಗಳಂ ಚಾಪ ಬಾಣಂಗಳಂ ಕುದುರೆಗಳನು ಸಾರಥಿಗಳಂ ಧ್ವಜ ಪತಾಕೆಗಳನ್ನು ಅಪ್ಪಳಿಸಿ ವಾರುವಂ ಬೆರೆಸಿ ಕೊಡುವೇಗದಿಂದ ತಂದು ಮಾರುತ ಸುತನ ಮುಂದೆ ನಿಲುತಿರ್ದರು. ಅನ್ನೆಗಂ ಮತ್ತೆ ಪಡಿಬಲಂ ಒದವಿದು. ಓಹೋ, ಇಷ್ಟಾದರೂ ಯುದ್ಧ ಮಾಡಲು ಬಂದಿದ್ದೀರಿ ಅಂದ ಮೇಲೆ ನೀವು ವೀರರೇ ಸರಿ, ನಿಮಗೆ ಪ್ರಾಣ ಭೀತಿ ಇಲ್ಲ, ಬಲೆ ಬಲೆ ಎನ್ನುತ್ತಾ ತನ್ನ ಗದೆಯಿಂದ ಅವರೆಲ್ಲರ ತೇರು, ಬಿಲ್ಲು, ಬಾಣಗಳು, ಕುದುರೆಗಳು, ಸಾರಥಿಗಳು, ಧ್ವಜ ಪತಾಕೆಗಳು ಎಲ್ಲವನ್ನೂ ಅಪ್ಪಳಿಸಿ ಪುಡಿ ಮಾಡಿ ಭೀಮನೆದುರಿಗೆ ಹೋಗಿ ಕುದುರೆಯನ್ನ ನಿಲ್ಲಿಸಿದ ಮೇಘನಾದ. ಅಷ್ಟರಲ್ಲಿ ಮತ್ತೆ ಯೌವನಾಶ್ವನ ಮತ್ತೊಂದು ತುಕುಡಿ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗಿ ಬಂದಿತು. ಮತ್ತೆ ನಮ್ಮ ಪಂಡಿತ ಕವಿ ಲಕ್ಷ್ಮೀಶ ಮುಂದಿನ ಪದ್ಯದಲ್ಲಿ ಚತುರಂಗ ಸೈನ್ಯವನ್ನ ಕಾಡಿಗೆ ಸಮೀಕರಿಸಿ ಕ್ಲೇಶಾಲಂಕಾರದ ಮೂಲಕ ವರ್ಣಿಸುತ್ತಾನೆ. ಹರಿಗಳಿಂ ನಾಗಂಗಳಿಂ ಸ್ಯಂದನಂಗಳಿಂ ಶರಜಾಲ ಕದಳಿದಳ ಪುಂಡರೀಕಂಗಳಿಂ ಸುರಗಿ ಖಡ್ಗಂಗಳಿಂ ನಡೆವ ಕಾಂತಾರದಂತೆ ಸೇವ ಚತುರಂಗದೊಡನೆ ಭರದಿಂ ಸುವೇಗನೆಂಬ ಯೌವನಾಶ್ವಭೂವರನ ತನುಜಾತನು ಆಹವಕ್ಕೆ ನಿರ್ಭೀತನು ಉಬ್ಬರದ ಬಿಲ್ದಿರುವಿನ ಅಬ್ಬರದ ಕೋಳಾಹಳಕ್ಕೆ ಧರೆಬಿರಿಯ ನಡೆ ತಂದನು. ಹರಿ ಅಂತಂದ್ರೆ ಕುದುರೆ ಅನ್ನೋ ಅರ್ಥವೂ ಇದೆ, ಸಿಂಹ ಅನ್ನುವ ಅರ್ಥ ಇದೆ. ಸೈನ್ಯದನ್ನ ತೆಗೆದುಕೊಂಡಾಗ ಕುದುರೆ, ಕಾಡಿನನ್ನ ಹೋಲಿಸಿದಾಗ ಸಿಂಹ. ನಾಗಂಗಳಿಂ ಸೈನ್ಯದಲ್ಲಿ ಆನೆ, ಕಾಡಿನಲ್ಲಿ ಹಾವು. ಸ್ಯಂದನಗಳಿಂ, ಸ್ಯಂದನ ಅಂದ್ರೆ ತೇರು ಅನ್ನೋ ಅರ್ಥ ಇದೆ, ಅದೇ ರೀತಿ ಕ್ರಿಮಿಗಳು ಅನ್ನೋ ಅರ್ಥ ಇದೆ. ಸೈನ್ಯದಲ್ಲಿ ತೇರು, ಅದೇ ರೀತಿ ಕಾಡಿನಲ್ಲಿ ಕ್ರಿಮಿಗಳು. ಶರಜಾಲದಿಂ, ಸೈನ್ಯದಲ್ಲಿ ಶರ ಅಂದ್ರೆ ಬಾಣ, ಕಾಡಿನಲ್ಲಿ ಶರ ಅಂದ್ರೆ ಹುಲ್ಲು. ಕದಳಿಗಳಿಂ, ಕದಳಿ ಅಂತಂದ್ರೆ ಬಾಕು ಅನ್ನೋ ಅರ್ಥ ಬರುತ್ತೆ, ಬಾಳೆ ಅನ್ನೋ ಅರ್ಥ ಬರುತ್ತೆ. ಸೈನ್ಯವನ್ನ ತೆಗೆದುಕೊಂಡಾಗ ಬಾಕು, ಅದೇ ರೀತಿ ಕಾಡಿನಲ್ಲಿ ಬಾಳೆ ಮರ. ಸುರಗಿ ಖಡ್ಗಂಗಳಿಂ, ಸೈನ್ಯವನ್ನ ನಾವು ತೆಗೆದುಕೊಂಡಾಗ ಸುರಗಿ ಖಡ್ಗಂಗಳಿಗೆ ಮಚ್ಚುಕತ್ತಿ ಅನ್ನೋ ಅರ್ಥ ಬರುತ್ತೆ. ಕಾಡನ್ನ ತೆಗೆದುಕೊಂಡಾಗ ಅದು ಒಂದು ಜಾತಿಯ ಪಕ್ಷಿ. ಪುಂಡರೀಕ, ಪುಂಡರೀಕ ಅಂದ್ರೆ ಸೈನ್ಯವನ್ನ ತೆಗೆದುಕೊಂಡಾಗ ಅದು ಬೆಳ್ಗೊಡೆ, ಶ್ವೇತಛತ್ರಿ. ಕಾಡನ್ನ ತೆಗೆದುಕೊಂಡಾಗ ಹುಲಿ. ಹೀಗೆ ಕಾಡನ್ನು ಹೋಲುವ ಸೈನ್ಯದೊಡನೆ ಯೌವನಾಶ್ವನ ಮಗ ಸುವೇಗನೆಂಬ ಮಹಾ ಶೂರ ಧೀರ ಭೂಮಿ ನಡುಗುವಂತೆ ಬಿಲ್ಲಿನ ಝೇಂಕಾರ ಮಾಡಿ ಯುದ್ಧಕ್ಕೆ ಅನುವಾಗಿ ಬಂದ. ಇದುವರೆಗೆ
ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 4ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀ ಎಚ್ ಎಲ್ ಶ್ರೀಕಂಠ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಎಸ್ ಗೋಪಾಲ್. ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.